ಎಷ್ಟೇ ಆದರೂ ನಾವು ರೈತರ ಮಕ್ಕಳಲ್ವೇ. ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ನೆಚ್ಚಿನ ಅಪರೂಪದ ಪ್ರಧಾನಮಂತ್ರಿಗಳು ದೇವೇಗೌಡರವರ ಭಾಳ ಇಷ್ಟವಾದಂಥದ್ದು ರಾಗಿ. ನಾವೆಲ್ಲ ರೈತರ ಮಕ್ಕಳು, ಹಾಗಾಗಿ ರಾಗಿ ರೊಟ್ಟಿ ತಿಂತಾಯಿದ್ದೀನಿ. ಭಾಳ ಚೆನ್ನಾಗಿದೆ, ಅದ್ಭುತವಾಗಿ ಮಾಡಿದ್ದಾರೆ. ದಿಗ್ದರ್ಶಕ ಅಂತೂ ಹಿಟ್ಟಾಗೆ ಆಗುತ್ತೆ, ಭಗೀರಥನೂ ಕೂಡ ಮೀರಿಸ್ಬಹುದು ಅನ್ನೋಂಥ ಆತ್ಮವಿಶ್ವಾಸ ನನಗಿದೆ. ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ. ಯಾರ್ಯಾರು ಹುಲಿ ಅಂತ ಹೇಳ್ತಾರೆ, ಆದರೆ ನಿಜವಾದ ಮೈಸೂರು ಹುಲಿ ನೀವೇ ಸರ್, ನೀವೇ. ಊಟ ತಿಂಡಿ ಹೇಗೆ ಕೆಲಸ ಅಂತಿರುತ್ತೆ, ಅದ್ರ ಜೊತೆಗೆ ಸಿನಿಮಾ ನೋಡೋದು ಒಂದು ಕೆಲಸನ ಹಿಂದೆ ಎಲ್ಲ ಜನ ಇಟ್ಕೊಂಡಿದ್ರು. ಭಾಳ ಹಳಬರು, ತುಂಬ ಏನು ದುಡಿಮೆಯಲ್ಲಿ ಎಷ್ಟು ಚೆನ್ನಾಗಿ ದುಡಿತಾಯಿದ್ರು ಅಷ್ಟೇ ನೆಮ್ಮದಿ ಬೇಕು ಅಂಥೇಳಿ ಒಂದು ಮನರಂಜನೆ ಇಟ್ಕೊಂಡಿರ್ತಿದ್ರು. ನಾನು ಚೇತನ್ ಎಸ್ ರಮೇಶ್, ಭಗೀರಥ ಸಿನಿಮಾದ ನಿರ್ಮಾಪಕ, ಪ್ರೊಡ್ಯೂಸರು, ಹಾಗೂ ಹಿಂದೆ ಜಮಾನ ಅಂತ ಮಾಡಿದ್ದೆ ಅದಕ್ಕೂ ಪ್ರೊಡ್ಯೂಸರು, ಮತ್ತು ಈಗ ದಿಗ್ದರ್ಶಕ ಬರ್ತಾಯಿದೆ ಅದಕ್ಕೂ ಕೂಡ ಪ್ರೊಡ್ಯೂಸರು. ಸೊ ಪ್ರತಿ ಪೊಲೀಸ್ ಮನೆಯವರು ಕೂಡ ಸಿನಿಮಾ ನೋಡುವಂಥದ್ದು, ಸಾಫ್ಟ್ವೇರ್ ಇಂಜಿನಿಯರ್ಸ್ ನೋಡುವಂಥ ಸಿನಿಮಾ. ಸೊ ಹಾಗಾಗಿ ನಮ್ಮದಲ್ಲಿ ನೀವು ಹೇಳಿದಾರಲ್ಲ ಏನು ವಿಶ್ವಾಸ ಅಂತ, ಈ ಎರಡೇ ಕಂಟೆಂಟ್ ಸಾಕು. ಪೊಲೀಸರ ಕರ್ತವ್ಯ ಮತ್ತು ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅವ್ರದ್ದು ಸಾಹಸ, ಇವೆರಡೇ ವಿಷಯ ಸಾಕು. ಇನ್ನೂ ಜಾಸ್ತಿ ಇದೆ, ಇವೆರಡು ವಿಷಯದಲ್ಲೇ ಸಿನಿಮಾಗಿದೆ. ದಿಗ್ದರ್ಶಕ ದಿಗ್ದರ್ಶಕ ದಿಗ್ದರ್ಶಕ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರವಿಕಿರಣ್. ಹಾಗೆ ಜೆ ಪಿ ನಗರ ಕಡೆ ಬಂದಿದ್ದೆ. ಇವತ್ತು ಪ್ರಸಿದ್ಧಿ ಫುಡ್ ಕಾರ್ನರ್ ಬಗ್ಗೆ ತಿಳ್ಕೊಳ್ಳೋ ತುಂಬ ಕುತೂಹಲ ಆಯಿತು. ಬರ್ತಿದ್ದಂಗೆ ನಮ್ಮ ಎದುರುಗಡೆ ಒಂದು ತುಂಬ ವಿಶೇಷವಾದ ವ್ಯಕ್ತಿ ಇದ್ದಾರೆ. ಪ್ರಸಿದ್ಧಿ ಫುಡ್ ಕಾರ್ನರಲ್ಲಿ ತುಂಬ ಸ್ಪೆಷಲ್ ಏನು ಅಂದರೆ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಮತ್ತು ದೋಸೆ ಸಕ್ಕತ್ತಾಗಿರುತ್ತೆ. ಅದರ ಜೊತೆ ಕೊಡುವಂಥ ಚಟ್ನಿ ಮಾತ್ರ ಇನ್ನೂ ಬೊಂಬಾಟಾಗಿರುತ್ತೆ. ನೋಡೋಣ, ಇವತ್ತು ಸ್ಪೆಷಲ್ ವ್ಯಕ್ತಿ ಇದ್ದಾರೆ, ಕೂತಿದ್ದಾರೆ, ತಿಂಡಿ ತಿಂತಿದ್ದಾರೆ. ನೋಡೋಣ ಬನ್ನಿ ಏನು ತಿಂತಿದ್ದಾರೆ, ಅವ್ರದ್ದು ಹ್ಯಾಬಿಟ್ ಏನು, ಜೊತೆಗೆ ಅವ್ರ ಅಪ್ಡೇಟ್ಗಳನ್ನು ಪ್ರತಿಯೊಂದು ಕೊಡ್ತೀವಿ. ಬನ್ನಿ ನೋಡೋಣ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ಸರ್ ಹೇಗಿದ್ದೀರಾ ಸರ್? ವೆರಿ ಫೈನ್, ಫ್ಯಾಂಟಾಸ್ಟಿಕ್. ಓಕೆ ಸರ್, ಹಾಗೆ ನಾವು ಹೋಗ್ತಾ ಇದ್ದೀವಿ, ನೀವು ಕಂಡ್ರಿ, ಅದಕ್ಕೆ ಸೊ ಒಂದು ವಿಡಿಯೋ ಮಾಡೋಣ ಅಂತ ಅಪ್ಡೇಟ್ ಕೊಡೋಣ. ನಿಮ್ಮದು ಏನು ತಿಂಡಿ ಇಷ್ಟ ನಿಮಗೆ, ಯಾವ ಸಿನಿಮಾ ಎಲ್ಲಿವರೆಗೂ ಬಂತು ಅಂತ. ತಿನ್ನಿ ಸರ್, ಆರಾಮಾಗಿ ಬನ್ನಿ ಸರ್, ತಿಂಡಿ ತೊಗೊಳ್ಳಿ, ನೀವು ತೊಗೊಳ್ಳಿ, ದಯವಿಟ್ಟು ಬನ್ನಿ. ಓಕೆ, ನಾವು ಇಲ್ಲಿ ಯಾವುದೋ ಒಂದು ಟಿ ವಿ ಇಂಟರ್ವ್ಯೂ ಇತ್ತು, ಬಂದಿದ್ವಿ. ಹಾಗೆ ಹೊಟ್ಟೆ ಹಸಿದಾಯಿತು, ಯಾವುದಾದ್ರು ಒಳ್ಳೆ ಹೋಟ್ಲ್ ಅಂದ್ವಿ. ಸೊ ಒಳ್ಳೆ ಸಿಕ್ತು, ಹಾಗೆ ಬಂದ್ವಿ. ನಿರ್ಮಾಪಕರು, ನಿರ್ದೇಶಕರು ಹರಿ ಅವರು, ಮತ್ತು ಅವರು ಕೂಡ ಪ್ರೊಡ್ಯೂಸರ್ ಕೂಡ, ಹಾಗೆ ಬಂದ್ವಿ. ಓಕೆ, ಸೂಪರ್ ಸರ್. ನೋಡೋಣ ವೀಕ್ಷಕರೇ, ಭಗೀರಥ ಹೀರೋ ಆದಂಥ ಜಯಪ್ರಕಾಶ್ ಸರ್ ನಮ್ಮ ಜೊತೆ ಇರ್ತಾರೆ. ನೋಡೋಣ, ಅಪ್ಡೇಟ್ ಕೊಡ್ತೀವಿ, ಏನೆಲ್ಲ ಸಿನಿಮಾ ಇರುತ್ತೆ, ಜೊತೆಗೆ ಏನೆಲ್ಲ ಫುಡ್ ಅವ್ರಿಗೆ ಇಷ್ಟ ಇರುತ್ತೆ ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತೀನಿ. ಬನ್ನಿ. ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ತುಂಬ ಫೇಮಸ್ ಅಂತ ಹೇಳಿದೆ. ಸರ್ ರಾಗಿ ರೊಟ್ಟಿ ತೊಗೊಂಡಿದ್ದಾರೆ, ಆ್ಯಕ್ಚುಲಿ ನಾನು ಅಕ್ಕಿ ರೊಟ್ಟಿ ತೊಗೊಂಡಿದ್ದೀನಿ. ಸರ್ ನಿಮಗೆ ಯಾವ ಫುಡ್ ಇಷ್ಟ ಅಂತ? ಎಷ್ಟೇ ಆದರೂ ನಾವು ರೈತರ ಮಕ್ಕಳಲ್ವೇ. ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ನೆಚ್ಚಿನ ಅಪರೂಪದ ಪ್ರಧಾನಮಂತ್ರಿಗಳು ದೇವೇಗೌಡರವರ ಭಾಳ ಇಷ್ಟವಾದಂಥದ್ದು ರಾಗಿ. ನಾವೆಲ್ಲ ರೈತರ ಮಕ್ಕಳು, ಹಾಗಾಗಿ ರಾಗಿ ರೊಟ್ಟಿ ತಿಂತಾಯಿದ್ದೀನಿ. ಭಾಳ ಚೆನ್ನಾಗಿದೆ, ಅದ್ಭುತವಾಗಿ ಮಾಡಿದ್ದಾರೆ. ಸೊ ಖುಷಿ ಆಗ್ತಾಯಿದೆ. ಸರ್ ನಿಮಗೆ ಯಾವ ಫುಡ್ ಇಷ್ಟ ಅಂತ? ನಾವು ಸ್ವಲ್ಪ ರಾಗಿಯಿಂದ ಮಾಡಿರುವಂಥ ಫುಡ್ಡೆಲ್ಲ ಇಷ್ಟ ಇದೆ ತುಂಬ. ಬಟ್ ಅವ್ರಿಗೆ ಹೋಟೆಲ್ ಏನು ಸಿಗುತ್ತೆ, ನಾವು ಫಸ್ಟ್ ಯಾವುದೇ ಹೋಟ್ಲಿಗೆ ಹೋದರೂ ನಿಮ್ಮಲ್ಲಿ ಏನು ಫೇಮಸ್ ಅಂತ ಕೇಳ್ತೀವಿ. ಕೆಲವು ಹೋಟೆಲ್ ಇಡ್ಲಿ ಫೇಮಸ್ ಇರುತ್ತೆ, ಕೆಲವು ಹೋಟೆಲ್ ದೋಸೆ ಫೇಮಸ್ ಇರುತ್ತೆ. ಸೊ ಇವರು ರೊಟ್ಟಿ ಫೇಮಸ್ ಅಂದರು, ಅದಕ್ಕೆ ಅವರು ನಿರ್ಮಾಪಕರು ಅಕ್ಕಿ ರೊಟ್ಟಿ ತೊಗೊಂಡ್ರು, ನಾನು ರಾಗಿ ರೊಟ್ಟಿ ತೊಗೊಂಡೆ. ಸೊ ತುಂಬ ಚೆನ್ನಾಗಿದೆ, ಭಾಳ ರುಚಿ ಇದೆ, ಭಾಳ ಖುಷಿ ಆಗ್ತಾಯಿದೆ. ತೋರ್ತಾ ಇದ್ದೀನಿ. ನಿರ್ದೇಶಕರು ಕೂಡ ಅವರು ಮಸಾಲೆ ದೋಸೆ ತೊಗೊಂಡಿದ್ದಾರೆ, ಅವರಿಗೆ ಫೇವರೇಟ್. ಓಕೆ ವೀಕ್ಷಕರೇ, ಇಲ್ಲಿ ನಿರ್ದೇಶಕರು, ಹೀರೋ, ಪ್ರೊಡ್ಯೂಸರು ಪ್ರತಿಯೊಂದು ಸರ್ ಇಲ್ಲಿರ್ತಾರಲ್ಲಿ ಅದೊಂದು ಒಂದು ಟೀಮೇ ಇರುತ್ತೆ, ಒಂದು ಗ್ರೂಪೇ ಇರುತ್ತೆ. ತುಂಬ ಖುಷಿಯಾಗುತ್ತೆ ಇವರು ಟೀಮ್ ನೋಡೋಕ್ಕೆ, ಯಾಕಂದರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಸರ್ ಜೊತೆನೇ ಇರ್ತಾರೆ. ಎಸ್ ಸರ್. ಸರ್, ಈಗ ಕೆಲವೊಂದಿಷ್ಟು ಸಿನಿಮಾ ವಿಚಾರಕ್ಕೆ ಬಂದಾಗ ಈ ಅಪ್ಡೇಟ್ ಏನಾದ್ರು ಕೊಡ್ಬೋದಾ ಸರ್? ಹಾಗೆ ದಿಗ್ದರ್ಶಕ ಆಗಿರ್ಬೋದು, ಮತ್ತು ಭಗೀರಥ 2 ಆಗಿರ್ಬೋದು. ಏನಿಲ್ಲ, ದಿಗ್ದರ್ಶಕ ಆಗಲೇ ರೆಡಿ ಆಗ್ತಾ ಇದೆ ರಿಲೀಸ್ಗೆ. ಎಲ್ಲ ವೀಕ್ಷಕರಿಗೆ ನಾವು ಮನವಿ ಮಾಡಿದ್ದೀವಿ, ಸಿನಿಮಾ ಬರ್ತಾ ಇದೆ ನೋಡಿ ಅಂತೇಳಿ. ಭಾಗ್ಯವಂತ ಕೂಡ ಈಗ ಶೂಟಿಂಗ್ ಸ್ಟಾರ್ಟ್ ಆಯಿತು, ಅದು ಕೂಡ ಬ್ಯುಸಿಯಾಗಿದ್ದೀವಿ, ಮಾಡ್ತಾಯಿದ್ದೀವಿ. ಈಗೆಲ್ಲ ಅದು ಪ್ರಿಪೇರ್ ಆಗ್ತಾಯಿದ್ದೀನಿ. ಅದು ಸ್ವಲ್ಪ ಕಾಮಿಡಿ ಮಿಕ್ಸ್ ಇದೆ ಅಂತ ನಿರ್ದೇಶಕರು ಹೇಳಿದ ಮೇಲೆ ಸ್ವಲ್ಪ ಕಾಮಿಡಿ ಟೈಪ್ ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅದು ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ ಅಂದ್ಕೊಳ್ಳಿ. ಹಾಗೇ ರಿಯಲ್ ಲೈಫಲ್ಲೇ ನಡೀತಾ ಇದೆ, ಖುಷಿ ಆಗ್ತಾಯಿದೆ. ಜೊತೆಗೆ ಭಗೀರಥ ಸರ್ ಅಂದರೆ ಜಯಪ್ರಕಾಶ್ ಸರ್ ಯಾವಾಗಲೂ ಕೂಡ ಕೆಲವೊಂದಿಷ್ಟು
ನಿರ್ದೇಶಕರೇ ತುಂಬ ಅನುಕೂಲ ಮಾಡಿಕೊಡ್ತಾರೆ, ಅವ್ರಿಗೊಂದು ಅವಕಾಶಗಳು ಕೊಡ್ತಾರೆ. ಆದರೆ ನಮ್ಮ ಹಿರಿಯ ನಿರ್ದೇಶಕರಿದ್ದಾರೆ, ನೋಡೋಣ ಅವರು ಇವ್ರಿಗೋಸ್ಕರ ಯಾವ ಪ್ರಾಜೆಕ್ಟ್ ಎಲ್ಲ ರೆಡಿ ಮಾಡಿದ್ದಾರೆ ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ಮೊದಲನೇದಾಗಿ ನಿಮಗೆ ಯಾವ ಫುಡ್ ಇಷ್ಟ ಸರ್? ಫುಡ್ ಅಂತಂದರೆ ವೆಜಿಟೇರಿಯನ್ ಯಾವುದಾದ್ರೂ ತಿಂತೀವಿ, ಫುಲ್ ವೆಜಿಟೇರಿಯನ್ ಯಾವುದಾದ್ರೂ ಊಟ ಮಾಡ್ತೀವಿ. ಆಮೇಲೆ ಆ ಹೋಟ್ಲು ಈ ಹೋಟ್ಲು ಮೇಲಿಂದು ಕೆಳಗಿಂದು ಏನೂ ನೋಡಲ್ಲ. ನಾನ್ ವೆಜ್ ಹೋಟ್ಲಲ್ಲೂ ವೆಜ್ ಸಿಕ್ಕಿದ್ರೆ ಊಟ ಮಾಡ್ತೀವಿ. ನಾವು ಸಿನಿಮಾದವರಲ್ವಾ, 40 ವರ್ಷದಿಂದ ಪ್ರಾಕ್ಟೀಸ್ ಆಗ್ಬಿಟ್ಟಿದೆ. ಆಮೇಲೆ ಎಲ್ಲರ ಜೊತೆಯಲ್ಲೂ ಚೆನ್ನಾಗಿರ್ತೀವಿ ನಾವು. ನನಗೆ 96ರಲ್ಲಿ ಶಿವರಾಮ್ ಅವರು ಸಿನಿಮಾ ಮಾಡಿದಾಗ ಮೈಸೂರಲ್ಲಿ ಅವ್ರ ಜೊತೆಯಲ್ಲೇ ಇಟ್ಕೊಂಡಿದ್ರು ನನ್ನ 6 ತಿಂಗಳು. ನಾವೊಂದು ಸಿನಿಮಾ ಮಾಡಿದ್ವಿ ಮೂಡಲ್ ಸೀಮೆಯಲ್ಲಿ ಅಂತ. ಆವಾಗ ಭಾಳ ಚೆನ್ನಾಗಿತ್ತು ಅವ್ರ ಜೊತೆ ಒಡನಾಟ ಎಲ್ಲ ನಮ್ಮದು. ಅದೇ ಥರ ನಮಗೆ ಇವಾಗ ಜಯಪ್ರಕಾಶ್ ಅವ್ರು ಸಿಕ್ಕಿದ್ದಾರೆ. ಇವ್ರಿಗೊಂದು ಒಳ್ಳೆ ಕತೆ ಹೇಳಿದ್ದೀನಿ, ಸಿಸ್ಟರ್ ಸೆಂಟಿಮೆಂಟು ಪ್ಲಸ್ ಈ ವ್ಯವಸಾಯದ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ಫುಲ್ ಆ್ಯಕ್ಷನ್ ಓರಿಯೆಂಟೆಡ್ ಪಿಕ್ಚರು. ತೆಲುಗು ಸ್ಟೈಲಲ್ಲಿ ಇರುತ್ತದು ಸ್ಕ್ರಿಪ್ಟ್ ಎಲ್ಲನೂ. ನಮ್ಮ ಕನ್ನಡದಲ್ಲಿ ಯಾಕೆ ಮಾಡೋಕ್ಕಾಗಲ್ಲ ಹೇಳಿದ್ದೀನಿ ಅವ್ರಿಗೆ. ಅವ್ರ ಕತೆ ಚೆನ್ನಾಗಿದೆ ಸರ್, ಸ್ವಲ್ಪ ಬಡ್ಜೆಟ್ಟು ಹಂಗೆ ಹಿಂಗೆ ಅಂದರು. ನೋಡಿ ಯೋಚನೆ ಮಾಡಿ ಹೇಳಿ ಸರ್. ಕಾಸಿಗೆ ತಕ್ಕಂಗೆ ಜಯ. ಈಗಂತೂ ಸಿಕ್ಕಾಪಟ್ಟೆ ಕಾಸ್ಟು. ಕಾಂಪಿಟೇಷನ್. ಹೌದು. ಸೂಪರ್ ಸರ್. ಥ್ಯಾಂಕ್ ಯು ಸರ್. ಜೊತೆಗೆ ಇಲ್ಲಿ ಪ್ರೊಡ್ಯೂಸರ್ ಕೂಡ ಇದ್ದಾರೆ. ಎಸ್ ಸರ್, ನಿಮ್ಮ ಅನಿಸಿಕೆ ಹೇಳಿ, ನಿಮಗೆ ಯಾವ ಫುಡ್ ಇಷ್ಟ ಮತ್ತು ಇವತ್ತು ಬೆಂಗಳೂರಿಗೆ ಬಂದಿದ್ದೀರಾ, ಏನು ವಿಶೇಷತೆ ಅಂತ? ಸರ್, ಕರ್ನಾಟಕದಲ್ಲಿ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಥರ ಆಹಾರಗಳಿದೆ ಜನಗಳಿಗೆ, ಊಟಗಳು. ಆದರೆ ಬೆಂಗಳೂರಲ್ಲಿ ಎಲ್ಲ ಥರದ್ದು ಕೂಡ ಹೋಟೆಲ್ಗಳಲ್ಲಿ ವಿಶೇಷವಾದಂಥ ಎಲ್ಲ ಥರ ತಿಂಡಿಗಳು ಮಾರೋಂಥ ಹೋಟ್ಲುಗಳಿದೆ. ನಾವು ಇಂದಿರಾ ಗಾಂಧಿ ಸರ್ಕಲ್ಲು ಪ್ರಸಿದ್ಧಿ ಹೋಟ್ಲು ಬಂದು ನಮ್ಮ ಹೀರೋರಿಗೆ ಒಂದು ಇಂಟ್ರ್ಯೂ ಇತ್ತು. ಆ ಇಂಟ್ರ್ಯೂ ಮುಗಿಸ್ಬಿಟ್ಟು ಇಲ್ಲಿ ಬಂದ ತಕ್ಷಣ ಭಾಳ ಚೆನ್ನಾಗಿದೆ ತಿಂಡಿ ಅಂತ ಹೇಳಿದ್ರು. ಇಲ್ಲಿ ಬಂದಿದ್ದೀವಿ. ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಎಲ್ಲ ತುಂಬ ಚೆನ್ನಾಗಿದೆ, ತಿಂತಾಯಿದ್ದೀವಿ. ಹಾಗೆ ನಮ್ಮ ಪ್ರೇಕ್ಷಕರು, ಅಭಿಮಾನಿ ದೇವರುಗಳು ಹೇಗೆ ನಾವು ಊಟ, ತಿಂಡಿ, ಕಾಫಿ, ನಿದ್ದೆ ಅಂತ ಮಾಡ್ತೀವಿ, ಕೆಲಸ ಅಂತ ಮಾಡ್ತೀವಿ. ನಂದು ಮನವಿ ಅವ್ರಿಗೆ, ಅವ್ರ ಆರೋಗ್ಯ ಭಾಗ್ಯ ಭಾಳ ಮುಖ್ಯ. ನಾನು ಚೇತನ್ ಎಸ್ ರಮೇಶ್, ಭಗೀರಥ ಸಿನಿಮಾದ ನಿರ್ಮಾಪಕ, ಪ್ರೊಡ್ಯೂಸರು, ಹಾಗೂ ಹಿಂದೆ ಜಮಾನ ಅಂತ ಮಾಡಿದ್ದೆ ಅದಕ್ಕೂ ಪ್ರೊಡ್ಯೂಸರು, ಮತ್ತು ಈಗ ದಿಗ್ದರ್ಶಕ ಬರ್ತಾಯಿದೆ ಅದಕ್ಕೂ ಕೂಡ ಪ್ರೊಡ್ಯೂಸರು. ನಾನು ಅಭಿಮಾನಿ ದೇವರುಗಳು ಪ್ರೇಕ್ಷಕರಿಗೆ ಕೈ ಮುಗಿದು ಕೇಳ್ಕೊಳ್ಳೋದೇನೆಂದರೆ ಅವ್ರ ಆರೋಗ್ಯ ಭಾಗ್ಯ ಭಾಳ ಮುಖ್ಯ, ಅವ್ರ ಮನೆಯೆಲ್ಲ ಚೆನ್ನಾಗಿರೋದು ಮುಖ್ಯ. ಹಾಗೆ ನಾನು ಹಿಂದೆ ಹೇಳಿದೆ, ಈಗಲೇ ಊಟ ತಿಂಡಿ ಹೇಗೆ ಕೆಲಸ ಅಂತಿರುತ್ತೆ, ಅದ್ರ ಜೊತೆಗೆ ಸಿನಿಮಾ ನೋಡೋದು ಒಂದು ಕೆಲಸನ ಹಿಂದೆ ಎಲ್ಲ ಜನ ಇಟ್ಕೊಂಡಿದ್ರು. ಭಾಳ ಹಳಬರು, ತುಂಬ ಏನು ದುಡಿಮೆಯಲ್ಲಿ ಎಷ್ಟು ಚೆನ್ನಾಗಿ ದುಡಿತಾಯಿದ್ರು ಅಷ್ಟೇ ನೆಮ್ಮದಿ ಬೇಕು ಅಂಥೇಳಿ ಒಂದು ಮನರಂಜನೆ ಇಟ್ಕೊಂಡಿರ್ತಿದ್ರು. ಹಾಗೆ ಮನರಂಜನೆ ಕಮ್ಮಿಯಾಗಿ ಸ್ವಲ್ಪ ನನಗೆ ಪ್ರೇಕ್ಷಕರದ್ದು ಒಂದು ಚಿಂತೆ ಆಗ್ತದೆ ಯಾವಾಗಲೂ. ಯಾಕೆಂದರೆ ನಾನು ಓದಿರೋದು 4ನೇ ಕ್ಲಾಸು. ನಾನು ಜನಗಳ ಮಧ್ಯೆ ಒಂದು 2 PhD ಜನರಲ್ ನಾಲೆಡ್ಜ್ ಮಾಡಿರೋದು ಜನಗಳ ಮಧ್ಯೆ ನಾನು ಬೆರೆತು ಬೆಳೆದವನು. ಹಾಗಾಗಿ ಜನಗಳು, ನಮ್ಮ ಪ್ರೇಕ್ಷಕರ, ಅಭಿಮಾನಿಗಳು, ದೇವರು ಚೆನ್ನಾಗಿರಬೇಕು ಅಂದರೆ ಮನರಂಜನೆ ಸ್ವಲ್ಪ ಇಟ್ಕೊಂಡು ಸಿನಿಮಾಗಳನ್ನ ನೋಡಬೇಕು ಅಂತ ನಾನು ಅವ್ರಲ್ಲಿ ಮನವಿ ಮಾಡ್ಕೋತೀನಿ. ಏನು ನಮ್ಮ ಕನ್ನಡ ರಾಜ್ಯೋತ್ಸವ ಏನು ವರ್ಷಕ್ಕೆ ಒಂದು ಸಲ ಬರುತ್ತೆ, ಆ ಕನ್ನಡ ರಾಜ್ಯೋತ್ಸವದ ಸಂದರ್ಭಗಳಲ್ಲಿ ಕನ್ನಡದ ಬಗ್ಗೆ ಎಲ್ಲರೂ ಬಾವುಟಗಳು, ಭಾಷಣಗಳು, ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ಏರಿಯಾ, ಪ್ರತಿಯೊಂದು ರೋಡ್ಗಳಲ್ಲೂ ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ. ಹಾಗೆ ನಮ್ಮ ಕನ್ನಡ ಸಿನಿಮಾನೂ ಕೂಡ ಥಿಯೇಟ್ರ್ ಬಂದು ನೋಡಿ ಉಳಿಸಿ, ಏನು ಹಿಂದೆ ಕಲಾವಿದರು, ನಿರ್ಮಾಪಕರು, ನಿರ್ದೇಶಕರು ಉಳಿಸಿದ್ರು, ಇವತ್ತು ಉಳಿಸ್ಕೋಬೇಕು ಟೆಕ್ನಿಷಿಯನ್ ಎಲ್ಲರೂ ಅಂತ ನಾನು ಕೈ ಮುಗಿದು ಅಭಿಮಾನಿ ದೇವರು ಮತ್ತು ಪ್ರೇಕ್ಷಕರು ಎಲ್ಲ ವರ್ಗದವ್ರಿಗೂ ಕೇಳ್ಕೊತೀನಿ. ಕನ್ನಡ ಕಳಿಸಿ, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ನನ್ನ ಒಂದು ಮನಸ್ಸಿನ ಆಳದ ಒಂದು ಈ ಮಾತು ಅಂತ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಓಕೆ ವೀಕ್ಷಕರೇ, ನೋಡಿದ್ರಲ್ಲ, ಪ್ರತಿಯೊಬ್ಬರು ಅದು ಅವ್ರದ್ದೇ ಆದಂಥ ಒಂದು ಫುಡ್ದೊಂದು ಟೇಸ್ಟ್ ಇರುತ್ತೆ, ಅವ್ರದ್ದೊಂದು ಹಾಬಿ ಇರುತ್ತೆ. ನೋಡಿರಿ, ಜಯಪ್ರಕಾಶ್ ಅವರು ಕೂಡ ತುಂಬ ಅದ್ಭುತವಾದ ಆಯ್ಕೆ ಇದ್ದರು. ನಮ್ಮ ರೈತಿನ ಏನು ನಮ್ಮ ಮಣ್ಣಲ್ಲಿ ಬೆಳೆದಂಥ ರಾಗಿ ರೊಟ್ಟಿನ ತುಂಬ ಇಷ್ಟಪಡ್ತಾರೆ ಅಂತ ಹೇಳಿದ್ರು. ಸರ್, ಇನ್ನೊಬ್ಬರು ಇದ್ದಾರೆ ಪ್ರೊಡ್ಯೂಸರ್ ಅಂತ. ಎಸ್ ಸರ್. ಸರ್, ನಿಮ್ಮ ಅನಿಸಿಕೆ ಮತ್ತು ನಿಮಗೆ ಯಾವ ಫುಡ್ ಇಷ್ಟ ಅಂತ? ನಮಗೆ ವೆಜಿಟೇರಿಯನ್ನು, ಅದರಲ್ಲೂ ರಾಗಿ ಮುದ್ದೆ ಅಂದರೆ ನಮ್ಮ ದೇವೇಗೌಡರು ಫೇವ್ರೇಟ್ ಅಲ್ವಾ. ರಾಗಿ ಮುದ್ದೆ, ರಾಗಿ ದೋಸೆ, ರಾಗಿ ಇಡ್ಲಿ, ಏನೇ ರಾಗಿ ಇಷ್ಟಪಡುವಂಥದ್ದು. ನೋಡಿ ವೀಕ್ಷಕರೇ, ನೋಡಿದ್ರಲ್ಲ, ನಮ್ಮ ಹೀರೋ ಅಂದರೆ ಜಯಪ್ರಕಾಶ್ ಅವರು ಇಷ್ಟಪಡುವಂಥ ಫುಡ್ ಯಾವುದಂತ ತೋರಿಸ್ಕೊಟ್ವಿ. ಸರ್, ಈಗ ಏನೋ ರಾಗಿ ರೊಟ್ಟಿ ತಿಂದರೆ ಅಕ್ಕಿ ರೊಟ್ಟಿ ತಿಂತಾ ಇದ್ದೀರಾ? ಎಸ್ ಸರ್. ಈಗ ಸರ್, ಈಗ ಸಿನಿಮಾ ವಿಚಾರಕ್ಕೆ ಬಂದಾಗ ಸರ್, ದಿಗ್ದರ್ಶಕ ಎಷ್ಟು ಅಪ್ಡೇಟ್ ಆಗಿದೆ ಅಂತ, ಎಲ್ಲಿವರೆಗೂ ಬಂದಿದೆ ಅಂತ? ಇವತ್ತು ನೀವು ಟೈಟ್ಲ್ಗಳು ನೋಡ್ತಾ ಇದ್ದೀರಾ. ಹೌದು. ಯಾವ ಸಿನಿಮಾಗಳು ಒಂದು ವಾರಕ್ಕೆ ಮಿನಿಮಮ್ 5 ಮೂವೀಸ್ ಬರ್ತಾಯಿದೆ. ಅದರ ಟೈಟ್ಲ್ಸ್ ಎಲ್ಲ ಥರ ಬರ್ತಾಯಿದೆ. OTT ಅನ್ನೋದು ಎಲ್ಲ ಥರ, ಆಲ್ ಕೈಂಡ್ ಆಫ್. ಆದರೆ
ಒಳಗಡೆ ಕಥೆನೂ ಕೂಡ ಆ ರೀತಿ ಇದ್ದರೆ ಆಡಿಯನ್ಸ್ ಒಪ್ಕೊಳ್ತಾರೆ ಅನ್ನೋದು ನನ್ನ ಭಾವನೆ. ಅದಕ್ಕೆ ನಾವೇನು ಮಾಡಿದ್ದೀವಿ, ದಿಗ್ದರ್ಶಕ ಅಂತ ಟೈಟ್ಲ್ ಇದ್ದರೂ ಕೂಡ ಇವತ್ತಿನ ದಿವಸ ಸ್ಟೂಡೆಂಟ್ಸ್ಗಳು, ಯುವಕರು, ಯುವತಿಯರು ಅವ್ರು ಯಾವ ರೀತಿ ಜೀವನ ಮಾಡ್ತಾ ಇದ್ದಾರೆ, ಅವ್ರು ಯಾವುದ್ರ ಹಿಂದೆ ಹೋಗ್ತಾ ಇದ್ದಾರೆ. ಈಗ ಮೊಬೈಲಲ್ಲಿ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಬಟ್ ಅದರಲ್ಲಿ ಹೋಗ್ತಾ ಹೋಗ್ತಾ ಒಂದು ಹುಚ್ಚು ಸಾಹಸ ಮಾಡೋಕ್ಕೂ ಹೋಗ್ತಾರೆ ಕೆಲವರು. ಹೌದೌದು. ಅದು ಆಗಿ ಬಟ್ ನಮ್ಮಲ್ಲಿ ಅಂದರೆ ಇವತ್ತೂ ವಿಜ್ಞಾನಿಗಳು ಎಷ್ಟೇ ಡಿವೈಸ್ಗಳು ಕಂಡುಹಿಡಿಬೋದು ಎಲ್ಲ ವಿಚಾರಗಳು ಮಾಡಿದಾಗ ನಮ್ಮ ಪಿಕ್ಚರಲ್ಲಿ ನಿರ್ದೇಶಕದಲ್ಲಿ ಆ ರೀತಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಏನೋ ಒಂದು ದೊಡ್ಡ ಸಾಹಸ ಮಾಡೋಕ್ಕೆ ಹೋಗ್ತಾನೆ ಒಂದು ಹುಚ್ಚಿನಲ್ಲಿ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇನ್ನು ಭಾಳ ಇಂಟ್ರೆಸ್ಟಿಂಗ್ ಅದು. ಸಾಫ್ಟ್ವೇರ್ ಇಂಜಿನಿಯರ್ಸು ಎಷ್ಟು ಚೆನ್ನಾಗಿದ್ದಾರೆ, ಐ ಟಿ ಬಿ ಟಿಯಲ್ಲಿ ಇರೋರೆಲ್ಲ ನೋಡಲೇಬೇಕಾದಂಥ ಸಿನಿಮಾ ಇದು. ದಿಗ್ದರ್ಶಕ ನೋಡಲೇಬೇಕಾದಂಥ ಸಿನಿಮಾ ಮನಸ್ಸಿದ್ರೆ ಮಾರ್ಗ ಅಂತ. ಇವಾಗ ನಾನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್, ನಾನು ಸುಮ್ಮನೆ ಬರೀ ಕೆಲಸ ಮಾಡಿದೆ, ಯಾವುದೋ ಕಂಪ್ನಿಲಿ ಕೆಲಸ ಮಾಡ್ತೀನಿ, ಹೋಗ್ತೀನಿ, ಸಂಬಳ ತೊಗೋತೀನಿ, ಅದೆಲ್ಲ ಇಲ್ಲಿ. ಏನಂದರೆ ಅವನು ಕಲ್ತಿರೋದು ವ್ಯಾಸಂಗ, ಕೆಲಸ ಮಾಡಲಿ, ಅದು ಊಟಕ್ಕೋಸ್ಕರ ಕೆಲಸ, ಆದರೆ ಏನೋ ಒಂದು ಸಾಧನೆ ಮಾಡಬೇಕು ಅಂತ. ಯಾವ ಕ್ಷೇತ್ರದಲ್ಲಿ ನಾನೇನು ಓದಿದ್ದೀನಿ ಅದರಲ್ಲಿ. ಸೊ ಏನಾದರೂ ಕಂಡಿಡಿಯಕ್ಕೆ ಹೋಗಬೇಕು. ನಾವು ಸ್ಕೂಲಲ್ಲಿ ಇರಬೇಕಾದ್ರೆ ನಾವೊಂದು ಎಕ್ಸಿಬಿಷನ್ ಇಡ್ತಾಯಿದ್ರು ಸ್ಕೂಲ್ಗಳಲ್ಲಿ, ಆ ಬಲ್ಪ್ ಹಾಕೋದು, ಲೈಟ್ಸ್ದು, ಆ ಬ್ಯಾಟ್ರಿ ಯೂಸ್ ಮಾಡಿಕೊಂಡು ಆ ಥರ ಹಂಗೆ ಇಂಟ್ರೆಸ್ಟ್ ತೋರಿಸ್ ದೊಡ್ಡವರಾದ್ಮೇಲೂ ಕೂಡ ನಾವು ಅದನ್ನೇ ಅಭ್ಯಾಸ ಮಾಡ್ಕೋಬೇಕು. ಮಾಡ್ಕೊಂಡಾಗ ಅದರಲ್ಲಿ ದಿಗ್ದರ್ಶಕ ಅಂತೂ ಇಟ್ಟಾಗೆ ಆಗತ್ತೆ. ಭಗೀರಥನೂ ಕೂಡ ಮೀರಿಸ್ಬೋದು ಅನ್ನೋಂಥ ಆತ್ಮವಿಶ್ವಾಸ ನನಗಿದೆ. ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ. ಓಕೆ, ಅಷ್ಟು ಅಂದರೆ ಕಾನ್ಫಿಡೆಂಟಲ್ಲಿ ಮಾತಾಡ್ತೀರಾ ಸರ್ ನೀವು? ಕಾನ್ಫಿಡೆಂಟಲ್ಲಿ ಮಾತಾಡ್ತೀರಾ ಸೊ ಹಿಟ್ ಆಗ್ಬೋದು. ಈಗ ಭಗೀರಥ ಆಲ್ಮೋಸ್ಟ್ 300+ ಆಗಿದೆ, ಕರೆಕ್ಟ್ ಅಲ್ಲ ಅಂತ? 300+ ಆಗಿದೆ. ಸೊ ಇದು ದಿಗ್ದರ್ಶಕ ಮೀರಿಸ ಅಂತ ಹೇಳ್ತಾ ಇದ್ದೀರಾ? ಮೀರಿಸ್ಬಹುದು ಅಂತ ಹೇಳಿದ್ದೀನಿ. ಏನು ಎಕ್ಸ್ಪೆಕ್ಟ್ ಮಾಡೋದು ಸರ್ ಆ ಸಿನಿಮಾದಲ್ಲಿ? ಫಿಲ್ಮ್ ಅಂದರೆ ನೋಡಿ, ಎಂಟರ್ಟೈನ್ಮೆಂಟ್ ಮೈನ್. ಎಂಟರ್ಟೈನ್ಮೆಂಟಲ್ಲೂ ಕೂಡ ಯೂತ್ಸ್ ಸ್ಟೂಡೆಂಟ್ಸು ಏನು ಗೊತ್ತು ಗುರಿ ಇಲ್ಲದೆ ಅವ್ರು ಎಲ್ಲಿ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು. ವಿತ್ ಆಲ್ ದಟ್, ಕರ್ನಾಟಕ ಪೊಲೀಸ್ ಅಂದರೆ ಏನು, ಇಡೀ ಇಂಡಿಯಾ ದೇಶದಲ್ಲೇ ಕರ್ನಾಟಕ ಪೊಲೀಸ್ ಬಗ್ಗೆ ಭಾಳ ಅದ್ಭುತವಾದಂಥ ಒಂದು ಇದಿದೆ. ಏನು ಒಳ್ಳೆ ಹೆಸರಿದೆ, ಅಭಿಪ್ರಾಯ ಇದೆ. ಅದು ನಮ್ಮ ಸಿನಿಮಾದಲ್ಲಿದೆ. ಸೊ ಪ್ರತಿ ಪೊಲೀಸ್ ಮನೆಯವರು ಕೂಡ ಸಿನಿಮಾ ನೋಡುವಂಥದ್ದು, ಸಾಫ್ಟ್ವೇರ್ ಇಂಜಿನಿಯರ್ಸ್ ನೋಡುವಂಥ ಸಿನಿಮಾ. ಸೊ ಹಾಗಾಗಿ ನಮ್ಮದಲ್ಲಿ ನೀವು ಹೇಳಿದಾರಲ್ಲ ಏನು ವಿಶ್ವಾಸ ಅಂತ, ಈ ಎರಡೇ ಕಂಟೆಂಟ್ ಸಾಕು. ಪೊಲೀಸರ ಕರ್ತವ್ಯ ಮತ್ತು ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅವ್ರದ್ದು ಸಾಹಸ, ಇವೆರಡೇ ವಿಷಯ ಸಾಕು. ಇನ್ನೂ ಜಾಸ್ತಿ ಇದೆ. ಇವೆರಡು ವಿಷಯದಲ್ಲೇ ಸಿನಿಮಾಗೆ ಅನುಮಾನನೇ ಇಲ್ಲ. ಸೂಪರ್. ನೋಡ್ತಾ ಇರಿ, ನೀವು ಗೊತ್ತಾಗುತ್ತೆ. ಫಸ್ಟ್ ವೀಕೇ ನೋಡಿ ಸಿನಿಮಾ ರಿಲೀಸ್ ಆಗಿದೆ, ಅವಾಗ ಬಂದು ನೋಡ್ತೀರಾ ನೀವು ನನ್ನ. ಸರ್ ನಮ್ಮ ಚಾನಲ್ ಮುಖಾಂತರ ಏನಾದರೂ ರಿಲೀಸಿಂಗ್ ಡೇಟ್ ಅನೌನ್ಸ್ ಮಾಡೋದಿತ್ತು? ರಫ್ಲಿ ಹೊಸ ವರ್ಷಕ್ಕೆ ಅಂತ ಹೇಳಿದ್ದಾರೆ, 2026 ಪ್ರಾರಂಭದಲ್ಲಿ ಅಂತ ಹೇಳಿದ್ದಾರೆ ನಿರ್ಮಾಪಕರೆಲ್ಲ. 99% ಆಗ್ಬೋದು ಅದೇ ಟೈಮ್ಗೆ. ಹೊಸ ವರ್ಷಕ್ಕೆ ಎಕ್ಸ್ಪೆಕ್ಟೇಷನ್? ಹೊಸ ವರ್ಷ ಎಕ್ಸ್ಪೆಕ್ಟೇಷನ್. 2005ಗೆ ಭಗೀರಥ ಆಯಿತು, 2026ಗೆ ದಿಗ್ದರ್ಶಕದೇ ಹವಾ. ಅದರದ್ದೇ ಜಲ. ಓಕೆ ವೀಕ್ಷಕರೇ, ಭಗೀರಥನ ನೀವು ಸುಮಾರು ನೋಡಿರ್ಬೋದು, 300 ಡೇಸ್ ಪ್ಲಸ್ ಇರುತ್ತೆ. ಜೊತೆಗೆ ಈಗ ಭಗೀರಥ ಬಂದ್ಬಿಟ್ಟು ದಕ್ಷಿಣ ಕರ್ನಾಟಕಕ್ಕೆ ತುಂಬ ಫೇಮಸ್ ಆಗಿರುವಂಥದ್ದು. ದಿಗ್ದರ್ಶಕ ಬಂದ್ಬಿಟ್ಟು ಇಡೀ ನಮ್ಮ ಕರ್ನಾಟಕಕ್ಕೆ, ಕರ್ನಾಟಕ ತುಂಬೆಲ್ಲ ಸಕ್ಸಸ್ಫುಲ್ ಕಾಣಲಿ, ಜೊತೆಗೆ ನಮ್ಮ ಪ್ಯಾನ್ ಇಂಡಿಯಾ ಸಿನಿಮಾ ಆಗಲಿ ಅಂತ ನಾವು ಹಾರೈಸ್ತೀವಿ. ಸರ್, ಈ ದಿಗ್ದರ್ಶಕದಲ್ಲಿ ಎಷ್ಟು ಸಾಂಗ್ಸ್ಗಳಿದೆ ಸರ್ ಟೋಟಲ್? ಸಾಂಗ್ಸು 3 ಇರೋದು. ಅದು ಅದ್ಭುತವಾಗಿದೆ. ಅದರಲ್ಲಿ ಹೀರೋ ಇಂಟ್ರಡಕ್ಷನ್ ಸಾಂಗೇ ಒಂದಿದೆ, ಅದು ಭಾಳ ಸಾಹಸಮಯ. ಪೊಲೀಸ್ ಅಂದ ತಕ್ಷಣ ಗೊತ್ತಾಗುತ್ತಲ್ಲ, ಸಾಹಸ ಇರಲೇಬೇಕು. ಪೊಲೀಸ್ ಅಧಿಕಾರಿ ಹೀರೋ ಆಗಿದ್ದರೆ ಸಾಹಸ. ಅದರಲ್ಲೂ ಒಂದು ಸಾಂಗ್ ಇಟ್ಟಿದ್ದಾರೆ, ಡ್ಯೂಯೆಟ್ ಸಾಂಗ್ ಇದೆ, ಒಂದು ಪ್ಯಾಥೋ ಸಾಂಗ್ ಕೂಡ ಇದೆ. ಭಾಳ ಚೆನ್ನಾಗಿದೆ, ಭಾಳ ನೈಸ್, ಗುಡ್ ಸಾಂಗ್ ಸರ್. ಸೂಪರ್. ಸರ್, ಈಗ ನಾವು ಜಮಾನ ಸಿನಿಮಾದಿಂದ ನೋಡ್ಕೊಂಡು ಬಂದಿದ್ವಿ, ನೀವು ಸ್ಟಂಟ್ ಮಾಡೋದ್ರಲ್ಲಿ ಪಂಟಾರ್ ಅಂತ. ಸೊ ಅದಕ್ಕೆ ಏನು ಹೇಳ್ತೀರಾ ಅಂತ? ಇದರಲ್ಲಿ ಸ್ಟಂಟ್ಸ್ಗಳು ಏನಾರು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು? ಜಾಸ್ತಿ ಇದೆ, ಜಾಸ್ತಿ. ಇದರಲ್ಲಿ ನಾವು ಏನು ಒಂದು ಕುಂಫು ಕರಾಟೆ ಅದು ಕೂಡ ಇದರಲ್ಲಿ ಇದೆ. ಜನ ನೋಡಲಿ ಅದನ್ನು. ಕುಂಫು ಕರಾಟೆ ಕೂಡ ಅಲ್ಲ, ಇದೆ ಇದರಲ್ಲಿ ಇದೆ. ಯಾಕೆಂದರೆ ಔಟ್ ಆಫ್ ಕಂಟ್ರಿ ಎಲ್ಲ ಶೂಟಿಂಗ್ ಮಾಡೋದ್ರಿಂದ ಅಲ್ಲಿ ಲೋಕಲ್ ಜನರು
ಆ ಒಂದು ಅಟ್ಯಾಕ್ ಮಾಡುವಂಥದ್ದು ಇದೆ ಹೀರೋಗೆ. ಹಾಗಾಗಿ ಅಲ್ಲಿ ಈಗ ಚೈನಾ ಜಪಾನ್ ಅಂದ ತಕ್ಷಣ ಏನು ಕುಂಫು ಕರಾಟೆ ಜೂಡೋ ಅದು ಸ್ವಲ್ಪ ಜಾಸ್ತಿ ಬಳಕೆ ಇದೆ ಅವರಲ್ಲಿ. ಸರ್ ಎಲ್ಲೆಲ್ಲೆಲ್ಲ ಶೂಟ್ ಮಾಡಿದ್ದೀರಂತ ಈ ಸಿನಿಮಾ? ನಾವು ಥೈಲ್ಯಾಂಡಲ್ಲಿ ಹೆಚ್ಚು ಕಡಿಮೆ 2 ಸಲ ಓಟ್ ಬಂದ್ವಿ ಶೂಟಿಂಗ್ ಇದೇ ಫಿಲ್ಮ್ಗೋಸ್ಕರ. 9 days + 9 days. ಸೊ ಅಲ್ಲಿ ಪಟಾಯ ಇರ್ಬೋದು, ಮತ್ತು ಪುಕೆಟ್ ಅಂತ ಒಂದಿದೆ, ಬಾಂಕಾಕ್, ಆಲ್ಮೋಸ್ಟ್ ಅಲ್ಲಿ ತೆಗ್ದಿದ್ದೀವಿ, ಒಳ್ಳೊಳ್ಳೆ ಜಾಗಗಳು ತೆಗ್ದಿದ್ದೀವಿ, ಚೆನ್ನಾಗಿ ಬಂತು. ಕತೆ ಅಲ್ಲೇ ರನ್ ಆಗುತ್ತೆ, ಥೈಲ್ಯಾಂಡಲ್ಲಿ ರನ್ ಆಗುತ್ತೆ ಕತೆ. ಸರ್ ಬಡ್ಜೆಟ್ ವಿಚಾರ ಅಂದಾಗ ಹೇಳ್ಬೋದಾ, ಎಷ್ಟು ಬಡ್ಜೆಟ್ ಆಗಿರ್ಬೋದು? ದಿಗ್ದರ್ಶಕ ಟೋಟಲ್ಲಿ ಇದು ನೋ ಕಾಮೆಂಟ್ಸ್. ಇದೇನಿದ್ರು ನಿರ್ಮಾಪಕರು ಕೇಳ್ಕೊಳ್ಳಿ, ಸಾರಿ. ಒಟ್ಟಿನಲ್ಲಿ ಶಕ್ತಿ ಮೀರಿ ಮಾಡಿದ್ದಾರೆ. ಸೂಪರ್, ಥ್ಯಾಂಕ್ ಯು ಸರ್. ನಿಮ್ಮ ಅಮೂಲ್ಯವಾದ ಸಮಯನ ತಿಂಡಿ ತಿನ್ಕೊಂಡು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರು, ದಯವಿಟ್ಟು ನಮ್ಮ ಕನ್ನಡ ಸಿನಿಮಾನ ಬೆಳೆಸಬೇಕು, ಉಳಿಸ್ಬೇಕು ಅಂದರೆ ಕೆಲವೊಂದಿಷ್ಟು ಸಿನಿಮಾಗಳನ್ನ ಹಿಟ್ ಮಾಡಲೇಬೇಕು. ಸುಮಾರು ಸಿನಿಮಾಗಳು ಹೈ ಬಡ್ಜೆಟಲ್ಲಿ ಸಿನಿಮಾಗಳು ಬರ್ತವೆ, ಆದರೆ ಅದರಲ್ಲೂ ಕೂಡ ಕೆಲವೊಂದಿಷ್ಟು ಕಲಾವಿದರು ಇದಕ್ಕೆ ಅಂತ ಒಂದು ಅವರ ಜೀವನನೇ ಮುಡುಪಾಗಿಟ್ಟು ಸಿನಿಮಾಗಳು ಮಾಡ್ತಿರ್ತಾರೆ. ಸೊ ನಮ್ಮ ಕನ್ನಡ ಇಂಡಸ್ಟ್ರಿನ ಇನ್ನೂ ಎತ್ತರಕ್ಕೆ ಬೆಳೆಸಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸುವಂಥ ಸಮಯ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಅಮೂಲ್ಯ ಸಮಯನ ನಮಗೆ ಹಂಚ್ಕೊಂಡು ಥ್ಯಾಂಕ್ ಯು. ದಯವಿಟ್ಟು ನಮ್ಮ ಜೊತೆ ತಿಂಡಿ ತಿನ್ನಲಿ. ಡೆಫಿನೆಟ್ಲಿ ಸರ್, ತಿನ್ನೋಣ.